श्रीगुरुभ्यो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಅಲಕ್ಷ್ಯದ ಲಕ್ಷಣವನ್ನು ನೋಡ್ತಾ ಇದ್ದೀವಿ. ಸಕಲ ಲಕ್ಷ್ಯ ವೃತ್ತಿತ್ವೇ ಸಕಲ ಲಕ್ಷ್ಯ ವೃತ್ತಿತ್ವೇ ಸತಿ ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವರೂಪ ಧರ್ಮ ತು ಅಲಕ್ಷಣಂ. ಹಾಗೆ ಅಂತ ಅಂದ್ರೆ ಆ ಅಲಕ್ಷಣ ಅಂದ್ರೆ ಏನು? ಇಲ್ಲಿ ಎರಡು ಪಾರ್ಟ್ ಇದೆ. ಸಕಲ ಲಕ್ಷ್ಯ ವೃತ್ತಿತ್ವ ಅದರ ಅಭಾವ. ಸಕಲ ಲಕ್ಷ್ಯ ವೃತ್ತಿತ್ವ ಅಭಾವ, ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ. ಅಭಾವವನ್ನ ಎರಡು ಕಡೆ ಹಚ್ಕೋಬೇಕು. ಹ್ಮ್. ಸತಿ ಇರೋದ್ರಿಂದ ಅದು ಅದು ಒಂಥರ ಆಂಡ್ ಇದ್ದಂಗೆ, ಆಂಡ್ ಕಂಡೀಷನ್ ಇದ್ದ ಹಾಗೆ. ಹಾ ಸೊ ಅದರಿಂದ ಮೊದಲು ಯಾವ್ದು ಹೇಳ್ತಾರೋ ಅದನ್ನ ವಿಶೇಷಣ ಅಂತ ಕರೀತಾರೆ. ಸಕಲ ಲಕ್ಷ್ಯ ವೃತ್ತಿತ್ವೇ ಹಾಗೆಂಬುದು ವಿಶೇಷಣ. ಲಕ್ಷ್ಯ ಸಕಲ ಲಕ್ಷ್ಯ ವೃತ್ತಿತ್ವ ಅಭಾವ ಎನ್ನುವುದು ವಿಶೇಷಣ. ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ ಎನ್ನುವುದು ವಿಶೇಷ್ಯ. ಉದಾಹರಣೆಗೆ ಸುಂದರ ರಾಮ ಗಚ್ಚತಿ ಅಂತ ನಾವೊಂದು ವಾಕ್ಯ ನೋಡಿದರೆ, ಸುಂದರ ರಾಮ ಗಚ್ಚತಿ. ಗಚ್ಚತಿ ಎಂಬುದು ಕ್ರಿಯಾಪದ. ಕಹ ಗಚ್ಚತಿ? ರಾಮ ಗಚ್ಚತಿ, ರಾಮನು ಹೋಗುತ್ತಾನೆ. ಕೀದೃಶಃ ರಾಮ ಗಚ್ಚತಿ? ಎಂಥ ರಾಮನು ಹೋಗುತ್ತಾನೆ? ಸುಂದರ ರಾಮ ಗಚ್ಚತಿ ಅಂತ ಸುಂದರ ಎಂಬುದು ಅಲ್ಲಿ ವಿಶೇಷಣವಾಗಿ ಬಂದಿದೆ. ಆ ರಾಮ ಎಂಬುದು ಲಕ್ಷ್ಯ. ಸುಂದರ ಎನ್ನುವುದು ವಿಶೇಷಣ, ರಾಮ ಎನ್ನುವುದು ಲಕ್ಷ್ಯ. ಸೊ ವಿಶೇಷಣ ಇವತ್ತು ಮೊದಲು ಬರುತ್ತದೆ. ರಾಮ ಸುಂದರ ಗಚ್ಚತಿ ಅಂತ ಬರಲ್ಲ. ಸುಂದರ ರಾಮ ಗಚ್ಚತಿ ಹಾಗೆ ಅಂತ ವಿಶೇಷಣ ಇವತ್ತು ಮೊದಲು ಬರುತ್ತದೆ, ವಿಶೇಷಿಯ ಲಾಸ್ಟ್ ಅಲ್ಲಿ ಬರುತ್ತದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಕಲ ಲಕ್ಷ್ಯ ವೃತ್ತಿತ್ವೇ ಸತಿ ಎನ್ನುವುದು ವಿಶೇಷಣ, ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ ರೂಪ ಎನ್ನುವುದು ವಿಶೇಷ್ಯ. ಇಷ್ಟು ತಿಳ್ಕೋಬೇಕು. ಯಾಕೆ ಅದನ್ನ ಇಟ್ಕೊಂಡು ಮುಂದೆ ಹೇಳಿಕ್ಕಿದ್ದಾರೆ. ಇದಂ ಚ ವಿಶಿಷ್ಟಾಭಾವ ರೂಪಂ, ವಿಶಿಷ್ಟಾಭಾವಶ್ಚ ತ್ರಿವಿಧ ಹಾಗೆ ಅಂತ. ವಿಶೇಷ್ಯಾಭಾವ, ವಿಶೇಷಣಾಭಾವ, ಉಭಯಾಭಾವ ಅಂತ. ಸೊ ಇಲ್ಲಿ ವಿಶೇಷ್ಯ ವಿಶೇಷಣ ಅಂತ ಕೊಟ್ಟಿದ್ದಾರೆ ನೋಡಿ. ವಿಶೇಷ್ಯ ಅಂದ್ರೆ ಯಾವುದು? ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ. ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ ಅಂದ್ರೆ ಲಕ್ಷ್ಯವನ್ನ ಬಿಟ್ಟು ಬೇರೆ ಕಡೆ ಇಲ್ಲ ಅಂತ ಇಲ್ಲ, ಅಂದ್ರೆ ಬೇರೆ ಕಡೆ ಇದೆ ಅಂತ ಅರ್ಥ. ಯಾವುದದು? ಗೋವಿನ ಲಕ್ಷ್ಯ, ಗೋ ಲಕ್ಷ್ಯ ಅಂತ ತೆಗೆದುಕೊಂಡ್ರೆ, ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ ಅಂದ್ರೆ ಯಾವುದನ್ನ ಹೇಳ್ಬಹುದು? ಅಂದ್ರೆ ಏನರ್ಥ? ಲಕ್ಷ್ಯ ಬಿಟ್ಟು ಬೇರೆ ಕಡೆ ಇದೆ ಅಂತ. ಯಾವ ಧರ್ಮ? ಶೃಂಗಿತ್ವ. ಶೃಂಗಿತ್ವ ಹೇಳ್ಬೋದು. ತತ್ರ ಅದನ್ನ ಹೇಳ್ತಾ ಇದ್ದಾರೆ. ತತ್ರ ಶೃಂಗಿತ್ವ ರೂಪೇ ಅಲಕ್ಷಣೆ ವಿಶೇಷ್ಯಾಭಾವೇನ ವಿಶಿಷ್ಟಾಭಾವ ದ್ರಷ್ಟವ್ಯ. ಅಲ್ಲಿ ಎರಡು ಉಭಯ ಅಭಾವವನ್ನು ಹೇಳ್ತಾ ಇದ್ದಾರೆ. ವಿಶೇಷ್ಯಾಭಾವೇನ ವಿಶಿಷ್ಟ ಅಭಾವ. ಯಾವುದರಿಂದ ವಿಶಿಷ್ಟವಾದ, ವಿಶಿಷ್ಟ ಅಂದ್ರೆ ಕೂಡಿರೋದು ಅಂತ, ಯಾವುದರಿಂದ ಕೂಡಿದ ಅಭಾವ ಇದೆ ಹಾಗೆ ಅಂದ್ರೆ ವಿಶೇಷ್ಯಾಭಾವೇನ, ವಿಶೇಷ್ಯದ ಅಭಾವ ಇದೆ ಶೃಂಗಿತ್ವದಲ್ಲಿ. ಶೃಂಗಿತ್ವ ರೂಪೆಯ ಲಕ್ಷಣೆ ವಿಶೇಷ್ಯಾಭಾವ ಇದೆ. ವಿಶೇಷ್ಯ ಅಂದ್ರೆ ಯಾವುದು? ಸಕಲ ಲಕ್ಷ್ಯ ಅವೃತ್ತಿತ್ವ ಅಭಾವ ಅಂತ, ಅಂದ್ರೆ ಲಕ್ಷ್ಯ ಬಿಟ್ಟು ಬೇರೆ ಕಡೆ ಅದರಲ್ಲೂ ಇದೆ ಅಂತ ಅರ್ಥ. ಅದು ಶೃಂಗಿತ್ವ. ಅದರಿಂದ ವಿಶೇಷಾಭಾವೇನ ವಿಶಿಷ್ಟ ಅಭಾವ ದ್ರಷ್ಟವ್ಯ ಅಂತ ಮೊದಲನೇದಾಯಿತು. ಇನ್ನು ಎರಡನೆಯದು ವಿಶೇಷಣ. ವಿಶೇಷಣ ಅಂದ್ರೆ ಯಾವುದು? ಸಕಲ ಲಕ್ಷ್ಯ ವೃತ್ತಿತ್ವ. ಸಕಲ ಲಕ್ಷ್ಯ ವೃತ್ತಿತ್ವ ಅಭಾವ ಅಂದ್ರೆ ಲಕ್ಷ್ಯದಲ್ಲಿ ಎಲ್ಲ ಕಡೆ ಇಲ್ಲದೆ ಇರೋದು, ಕೆಲವು ಕಡೆ ಮಾತ್ರ ಇರೋದು, ಕೆಲವು ಕಡೆ ಇಲ್ಲದೆ ಇರೋದು ಅಂತ. ಅದನ್ನ ನಾವು ವಿಶೇಷಣ ಅಂತ ನೋಡಿದ್ದೀವಿ. ಅದಕ್ಕೆ ಯಾವ ಧರ್ಮವನ್ನು ತೆಗೆದುಕೊಳ್ಬಹುದು ಹಾಗಂದ್ರೆ ಶಬಲತ್ವ. ಶಬಲತ್ವ ಅಂದ್ರೆ ಮಲ್ಟಿ ಕಲರ್ ಅಂತ ಹೇಳ್ತಾರೆ ನೋಡಿ. ಆ ತರದ ಒಂದು ಹಸು, ಅದು ಎಲ್ಲಾ ಹಸುವಿನಲ್ಲಿ ಇರೋದಿಲ್ಲ, ಕೆಲವುದರಲ್ಲಿ ಇರುತ್ತದೆ. ಆತರ ಶಬಲತ್ವ ರೂಪ ಅಲಕ್ಷಣ, ಅದು ವಿಶೇಷಣಾಭಾವೇನ ವಿಶಿಷ್ಟ ಅಭಾವ ಜ್ಞಾತವ್ಯ. ಇದು ಎಲ್ಲ ಕಡೆ ಇರೋದಿಲ್ಲ. ಸೊ ಅದರಿಂದ ಇದನ್ನ ವಿಶೇಷಣಾಭಾವ ವಿಶಿಷ್ಟ ಅಭಾವ ಅಂತ ಹೇಳ್ತಾರೆ. ಇನ್ನು ಮೂರನೆಯದು ಉಭಯಾಭಾವ. ಉಭಯಾಭಾವ ಅಂದ್ರೆ ಏನರ್ಥ?
ಸಕಲ ಲಕ್ಷ್ಯ ವೃತ್ತಿತ್ವ ಅಭಾವನೂ ಇರಬೇಕು, ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವನೂ ಇರಬೇಕು. ವಿಶೇಷ್ಯಾಭಾವ ವಿಶೇಷಣಾಭಾವ ಎರಡೂ ಇರಬೇಕು. ಅಂತಹ ಒಂದು ಧರ್ಮ ಯಾವುದು ಹಾಗೆಂದರೆ ಏಕಶಪತ್ವ. ಏಕಶಪತ್ವ ರೂಪ ಲಕ್ಷಣೆ ಉಭಯಾಭಾವ ವಿಶಿಷ್ಟ ಉಭಯಾಭಾವಾತ್ ವಿಶಿಷ್ಟ ಅಭಾವ ಜ್ಞೇಯ. ಹಾಗೆ ಅಂತ ನೋಡಿ. ಏಕಶಪತ್ವ ಸಕಲ ಲಕ್ಷ್ಯ ವೃತ್ತಿತ್ವ ಅಭಾವ, ಲಕ್ಷ್ಯದಲ್ಲಿ ಎಲ್ಲೂ ಇರೋದಿಲ್ಲ. ಇನ್ನು ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ, ಲಕ್ಷ್ಯ ಬಿಟ್ಟು ಬೇರೆ ಕಡೆ ಇಲ್ಲ ಅಂತನೂ ಇಲ್ಲ, ಲಕ್ಷ್ಯ ಬಿಟ್ಟು ಬೇರೆ ಕಡೆನೂ ಇದೆ. ಯಾವುದು? ಏಕಶಪತ್ವ. ಕುದುರೆಯಲ್ಲಿ ಇದೆ, ಅಶ್ವಾದಿಗಳಲ್ಲಿ ಏಕಶಪತ್ವ ಇದೆ. ಅದರಿಂದ ಇದನ್ನ ಉಭಯಾಭಾವ ವಿಶಿಷ್ಟ ಅಭಾವ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ವಿಶಿಷ್ಟಾಭಾವಶ್ಚ ತ್ರಿವಿಧ, ವಿಶೇಷ್ಯಾಭಾವೇನ ವಿಶೇಷಣಾಭಾವೇನ ಉಭಯಾಭಾವೇನ ಚ ಇತಿ. ಹಾಗೆ ಅಂತ ಇಷ್ಟು ಆ ಲಕ್ಷಣದ ಬಗ್ಗೆ ನಮಗೆ ತಿಳಿಸಿಕೊಟ್ಟು, ಮುಂದೆ ಅರ್ಥ ಆಗಿದೆಯಾ? ಏನಾದ್ರು ಪ್ರಶ್ನೆಗಳಿದೆಯಾ? ಮುಂದೆ ಯುಕ್ತಾಯುಕ್ತ ಚಿಂತಾ ಪರೀಕ್ಷಾ. ಹಾಗೆ ಅಂತ ಪರೀಕ್ಷಾ ಅಂದ್ರೆ ಏನು, ಅದರ ಲಕ್ಷಣವನ್ನು ಹೇಳ್ತಾರೆ ನೋಡಿ. ಮೊದಲು ಲಕ್ಷಣ ಅಂದ್ರೆ ಏನು ಅಂತ ಹೇಳಿದರು, ಅಲಕ್ಷಣ ಅಂದ್ರೆ ಏನು ಅಂತ ಹೇಳಿದರು, ಮೂರನೆಯದು ಪರೀಕ್ಷಾ. ಹಾಗೆ ಪರೀಕ್ಷಾ ಅಂದ್ರೆ ಏನು, ಅದರ ಲಕ್ಷಣವನ್ನು ಹೇಳ್ತಾರೆ. ಯುಕ್ತಾಯುಕ್ತ ಚಿಂತ ಪರೀಕ್ಷಾ. ಯುಕ್ತ ಹಂಗಂದ್ರೆ ಏನು? ಕೂಡುತ್ತದೆ ಅಂತ ಅರ್ಥ. ಈಗ ಆ ಒಂದು ಉದಾಹರಣೆ ನೋಡುವುದಾದ್ರೆ, ಚೆನ್ನಾಗಿ ಓದಿ ಬರೆದ ಹುಡುಗ ಅವನು ಪಾಸ್ ಆಗ್ತಾನೆ, ಅದು ಯುಕ್ತವೇ. ಅದು ಇಟ್ ಗೋಸ್ ವೆಲ್ ಅಂತ ಅರ್ಥ. ಅಯುಕ್ತ, ಚೆನ್ನಾಗಿ ಓದದೇ ಇರುವವನು ಫೇಲ್ ಆಗ್ತಾನೆ, ಅದು ಕೂಡ ಯುಕ್ತವೇ. ಚೆನ್ನಾಗಿ ಓದುವವನು ಪಾಸ್ ಆಗ್ತಾನೆ, ಚೆನ್ನಾಗಿ ಓದದೇ ಇರುವವನು ಫೇಲ್ ಆಗ್ತಾನೆ, ಎರಡೂ ಕೂಡ ಯುಕ್ತವೇ. ಆದರೆ ಕೆಲವೊಮ್ಮೆ ಏನಾಗ್ತದೆ, ಚೆನ್ನಾಗಿ ಬರೆದು ಚೆನ್ನಾಗಿ ಓದಿ ಚೆನ್ನಾಗಿ ಬರೆದು ಫೇಲ್ ಆಗ್ತಾನೆ, ಅದು ಅಯುಕ್ತ. ಅಂದ್ರೆ ಏನರ್ಥ? ಬೇರೆ ಎಲ್ಲೋ ದೋಷ ಇದೆ, ಕರೆಕ್ಷನ್ ರಿವ್ಯಾಲ್ಯೂಯೇಷನ್ ಅಂತ ಕಳಿಸ್ತಾರೆ ನೋಡಿ, ಅದು ಅಯುಕ್ತ. ಸೊ ಈ ರೀತಿಯಾಗಿ ಪರೀಕ್ಷೆ, ಇದನ್ನೇ ಈ ರೀತಿಯಾಗಿ ಮಾಡುವ ಒಂದು ಚಿಂತನೆಯನ್ನ ಪರೀಕ್ಷಾ ಅಂತ ಕರಿತೀವಿ. ಯಾವುದು ಕೂಡುತ್ತದೆ ಯಾವುದು ಕೂಡಲ್ಲ, ಆ ರೀತಿಯಾದ ಒಂದು ಚಿಂತನೆಯನ್ನ ಮಾಡೋದು. ಚೆನ್ನಾಗಿ ಓದಿದ್ದಾನೆ, ಚೆನ್ನಾಗಿ ಬರೆದಿದ್ದಾನೆ, ಹಾಗೆಂದ್ರೆ ಮಾರ್ಕ್ಸ್ ಯಾಕೆ ಕಡಿಮೆ ಬಂತು, ಅದು ಪರೀಕ್ಷೆ ಮಾಡಬೇಕು. ಇದು ರೂಟ್ ಯುಕ್ತಾಯುಕ್ತ. ಕಾಸ್ ಅನಾಲಿಸಿಸ್. ಹಾ, ಯುಕ್ತಾಯುಕ್ತ ಚಿಂತ ಮಾಡಬೇಕು. ಯಾವುದು ಕೂಡುತ್ತದೆ ಯಾವುದು ಕೂಡಲ್ಲ ಅಂತ ಚಿಂತೆ ಮಾಡಬೇಕು. ಇನ್ನೊಂದು ಉದಾಹರಣೆ ನೋಡುವುದಾದರೆ, ಆ ದೂರದಿಂದ ಒಂದು ಪದಾರ್ಥ ನೋಡ್ತೀವಿ, ಆ ಬಿಸಿಲು ಪ್ರದೇಶ ನೋಡಿದ್ರೆ ಗೊತ್ತಾಗ್ತದೆ, ಮರೀಚಿಕ ಅಂತ ಏನೋ ಕರೀತಾರೆ ಅದನ್ನ. ಆ ಒಂದು ನೀರ್ ತರ ಕಾಣಿಸ್ತದೆ ಅದು. ಇದು ನೀರಾ ಅಲ್ವಾ? ದೂರದಿಂದ ನೋಡ್ರೆ ನೀರ್ ತರ ಕಾಣಿಸ್ತದೆ, ಅದ್ರ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ನೀರು ಇರೋದಿಲ್ಲ. ಅದರಿಂದ ಯುಕ್ತ, ಇದನ್ನ ಯಾವಾಗ ಹೆಂಗ್ ಗೊತ್ತಾಯ್ತು ನಮಗೆ ನೀರಿಲ್ಲ ಹಾಗೆ ಅಂತ? ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ಅದೇ ತರ ಇನ್ನೊಂದು ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪನ್ನು ನೋಡಿದರೆ ಅದು ಸನ್ಲೈಟ್ ಅದರ ಮೇಲೆ ಬಿದ್ದು ಅದು ಬೆಳ್ಳಿ ತರ ಹೊಳಿತಾ ಇರ್ತದೆ. ಆ ಶೆಲ್ ಅಂತ ಹೇಳ್ತಾರಲ್ವಾ, ಆ ಶೆಲ್ ಬೀಚಲ್ಲೆಲ್ಲ ಇರ್ತದೆ ನೋಡಿ. ಆ ಅದು ಅದು ಬೆಳ್ಳಿನೋ ಹೌದೋ ಅಲ್ಲವೋ ಹೆಂಗ್ ಗೊತ್ತಾಗ್ತದೆ? ಯುಕ್ತಾಯುಕ್ತ ಚಿಂತ ಮಾಡಬೇಕು. ಮಾಡಿದರೆ ಅದು ಬೆಳ್ಳಿನೋ ಕಪ್ಪೆ ಚಿಪ್ಪು ಅಂತ ನಮಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಯುಕ್ತಾಯುಕ್ತ ಚಿಂತನೆಯನ್ನ ಮಾಡೋದು ಪರೀಕ್ಷಾ ಹಾಗಂತ ಕರೀತಾರೆ ನೋಡಿ. ಪರೀಕ್ಷಾ ಅಂತ ಪರೀಕ್ಷೆ ಎಲ್ಲ ಬರಿತೀವಿ, ಆದ್ರೆ ಏನ್ ಲಕ್ಷಣ ಹೇಳ್ಬೀರಾ ಅದನ್ನ? ಜಸ್ಟ್ ಇಮ್ಯಾಜಿನ್, ಪರೀಕ್ಷಾ ಅಂದ್ರೆ ಏನಂತ ಹೇಳ್ತೀರಾ? ಇವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಅಂಡ್ ಬಿಟ್ಬಿಡೋಣ. ಈಗ ಒಂದು ಒಂದು ಹುಡುಗ ಸ್ಟೂಡೆಂಟು, ಅವನಿಗೆ ಎಕ್ಸಾಮ್ ಅಂದ್ರೆ ಏನಪ್ಪಾ ಹಾಗೆಂದ್ರೆ ಏನಂತ ಹೇಳ್ತಾನೆ ಅವನು? ಏನಂತ ಹೇಳ್ಬಹುದು? ಅವನೋட ಅಂಡರ್ಸ್ಟ್ಯಾಂಡಿಂಗ್ ನ ಜಡ್ಜ್ ಮಾಡೋದು. ತಾನು ತಿಳ್ಕೊಂಡದನ್ನ ಎಕ್ಸಾಮಿನ್ ಮಾಡೋದು ಅಂತ ಬರ್ತದೆ. ಜಡ್ಜ್ ಮಾಡೋದು ಅಂದ್ರೆ ಏನು? ಎಷ್ಟು ಅವನಿಗೆ ಅರ್ಥ ಆಗಿದೆ ಅಂತ ನೋಡೋದು. ಅದು ಯುಕ್ತ. ಒಂದು ಪಾರ್ಟ್ ಆಯ್ತು, ಎಷ್ಟು ಯುಕ್ತ ಆಗಿದೆ ಅಂತ ಆಯ್ತು. ಎಷ್ಟು ಅರ್ಥ ಏನ್ ಆಗಿದೆ ಗೊತ್ತಿಲ್ಲ, ಏನು ಅದು ಬರೋದಿಲ್ಲ ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ ನೋಡ್ಬೇಕು. ಏನ್ ಅದನ್ನ ನೋಡ್ಬೇಕು. ನೋಡಿ, ಈ ದಳಕೃತಿ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಈ ರೀತಿಯಾದ ಒಂದು ಕ್ಲಾರಿಟಿಯನ್ನ ತಂದು ಕೊಡೋದು ನಮ್ಮ ಶಾಸ್ತ್ರ. ಎಷ್ಟು ಶಬ್ದಗಳನ್ನ ಬಳಸ್ತೀವಿ,
ಎಷ್ಟು ವರ್ಷ ಎಲ್ಲವೇ ಇವಾಗ ಹೇಳೋದು ಇಂಗ್ಲಿಷ್ ಎಲ್ಲ ಮುಂಚೆ ಎಲ್ಲ ಹೇಳಿಟ್ಟಿದ್ದಾರೆ ಏನ್ ಎಷ್ಟು ಮಾಡ್ಬೇಕು ಅಂತ ಚೆನ್ನಾಗಿದೆ ನೋಡಿ. ನಾವ್ ಅದಕ್ಕೆ ಶಾಸ್ತ್ರ ಅಂದ್ರೆ ಶರಣು ಹೋಗ್ಬೇಕು, ಎರಡು ಕೈ ಮುಗಿದು ಬಿಡ್ಬೇಕು. ಹ್ಮ್ ಅಷ್ಟು ಚೆನ್ನಾಗಿ ಬುದ್ಧಿವಂತರು ನಮ್ಮ ಹಿರಿಯರು. ಯುಕ್ತ ಯುಕ್ತ ಚಿಂತಾ ಪರೀಕ್ಷಾ ಹಾಗೆ ಅಂತ ಎಷ್ಟು ಅನಲೈಸ್ ಮಾಡಿ ಬರ್ದಿದ್ದಾರೆ ನೋಡಿ, ಒಂದೊಂದು ಪದನೂ ಸಾರ್ಥಕ ಆಯ್ತು. ಹ್ಮ್ ಆಯ್ತಪ್ಪ. ಮುಂದಿನ ವಿಚಾರ ಲಕ್ಷಣ ವಿಭಾಗ ಅಂತ, ಇದು ಮೂರನೇದು. ನಾವು ನೋಡಿದ್ದೀವಿ ಪ್ರಮಾಣ ಅಂತ ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ಪ್ರಮಾಣ ಅಂತ ಏನು ಅಂತ ಹೇಳಿಕ್ಕೆ ಹೊರಟಿದ್ದಾರೆ. ಅದು ಒಂದು ರೀತಿಯಾಗಿ ಪೀಠಿಗೆ ಇದ್ದಂಗೆ. ಆ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್, ನೂತನ ಪದ ಪರಿಚಯ ಇವೆಲ್ಲ. ನಾವು ಇನ್ನು ಶಾಸ್ತ್ರಕ್ಕೆ ಪ್ರವೇಶನೇ ಮಾಡಲಿಲ್ಲ ಇನ್ನು. ಏನೊಂದು ಹೇಳ್ತಾರೆ ಅದು ಟೆಕ್ನಿಕಲ್ ಟರ್ಮ್ಸ್. ಟೆಕ್ನಿಕಲ್ ಟರ್ಮ್ಸ್, ಕರೆಕ್ಟ್. ಅದನ್ನೆಲ್ಲ ಕೊಟ್ಟುಬಿಟ್ಟಿದ್ದಾರೆ ಆರಂಭದಲ್ಲೇ ಕೊಟ್ಟು, ಯಾಕೆ ಮುಂದೆ ನಿಮಗೆ ತೊಂದರೆ ಆಗಬಾರದು. ಎಷ್ಟು ಕರುಣೆ ನೋಡಿ, ಮೊದಲೇ ಕೊಟ್ಟು ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾವು ಮುಂದೆ ಯೂಸ್ ಮಾಡ್ಲಿಕ್ಕಿದ್ದೀವಿ, ಅದರಿಂದ ಈ ಟರ್ಮ್ಸ್ ಅನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ ಅಂತ ಮೊದಲೇ ಕೊಟ್ಟು ಬಿಟ್ಟಿದ್ದಾರೆ. ಲಕ್ಷಣ ವಿಭಾಗ, ಅದರಿಂದ ಒಂದು ಪ್ರಮಾಣ ಅಂತ ನಮಗೆ ಚಿಂತನೆ ನಿರ್ಧಾರ ಆಗಬೇಕು ಅಂದ್ರೆ ಲಕ್ಷಣ, ಪರೀಕ್ಷಾ, ಅದರ ವಿಭಾಗ ಇದೆಲ್ಲ ತಿಳ್ಕೋಬೇಕು ಅಂತ. ಉದ್ದೇಶ, ಅದನ್ನ ಹೇಳಿದ್ರು, ಉದ್ದೇಶ, ಲಕ್ಷಣ, ಪರೀಕ್ಷಾ ತಿಳ್ಕೊಂಡಿರ್ಬೇಕು ಅಂತ. ಅದನ್ನ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಪ್ರಮಾಣಂ ಅಂತ ಮುಂದೆ ಬರುತ್ತದೆ, ಅಲ್ಲಿಂದ ವಿಷಯಗಳು ಪ್ರಾರಂಭ ಆಗ್ತದೆ. ಇನ್ನು ಲಕ್ಷಣ ವಿಭಾಗ ಒಂದಿದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.